ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಎಸ್ಡಿಪಿಐ ಅಭ್ಯರ್ಥಿಯಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಇಲಿಯಾಸ್ ಮೊಹಮ್ಮದ್ ತುಂಬೆ ಕಣಕ್ಕಿಳಿದಿದ್ದಾರೆ. ನಿನ್ನೆ ನಗರದ ನೆಹರು ಮೈದಾನದಲ್ಲಿ ನಡೆದ ಎಸ್ಡಿಪಿಐ ಜಿಲ್ಲಾ ಸಮಾವೇಶದಲ್ಲಿ ಎಸ್ಡಿಪಿಐ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ಮೈಸೂರು ಅವರು ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೋಮುವಾದಿ ಶಕ್ತಿಗಳನ್ನು ಅಧಿಕಾರದಿಂದ ದೂರವಿಡಲು ಎಸ್ಡಿಪಿಐ ಮುಂದಾಗಿದೆ. ದೇಶಕ್ಕಾಗಿ ಬೆಂಗಳೂರು, ಮಂಗಳೂರು, ಮೈಸೂರು, ಕೊಡಗು ಸೇರಿದಂತೆ 5 ಕಡೆಗಳಲ್ಲಿ ಎಸ್ಡಿಪಿಐ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎಂದರು. ರಾಜ್ಯ ಘಟಕದ ಅಧ್ಯಕ್ಷ ಹಾಗೂ ಕ್ಷೇತ್ರದ ಅಭ್ಯರ್ಥಿ ಇಲಿಯಾಸ್ ಮೊಹಮ್ಮದ್ ತುಂಬೆ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕರ್ತರ ಬೆಂಬಲ ಯಾಚಿಸಿದರು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಥಾವುಲ್ಲಾ ಜೋಕೋಟೆ ಅಧ್ಯಕ್ಷತೆ ವಹಿಸಿದರು. ಎಸ್ಡಿಪಿಐ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ಕೂಡ್ಲಿಪೇಟೆ, ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫಾನ್ಸೋ ಫ್ರಾಂಕೋ, ಪಿಎಫ್ಐ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಶಾಕಿಬ್, ದಲಿತ ದಮನಿತ ಹೋರಾಟಗಾರ ಭಾಸ್ಕರ್ ಪ್ರಸಾದ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ಹನ್ನನ್, ರಿಯಾಜ್ ಫರಂಗಿಪೇಟೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ದೇಶದಲ್ಲಿ 70 ವರ್ಷಗಳಲ್ಲಿ ಆಳ್ವಿಕೆ ಮಾಡಿದಂತ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಅವರು ಕೊಟ್ಟ ದೊಡ್ಡ ಕೊಡುಗೆ ಏನೆಂದ್ರೆ ಬಡತನ ಮತ್ತು ದಾರಿದ್ರ್ಯ ಮಾತ್ರ. ಈ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇರುವಂತಹ ಈ ದೇಶದಲ್ಲಿ 18 ಕೋಟಿಗೂ ಹೆಚ್ಚು ಜನ ಒಂದು ಹೊತ್ತಿಗೂ ಕೂಡ ಅನ್ನ ತಿನ್ನಲಿಕ್ಕೆ ಗತಿ ಇಲ್ಲದಂತ ಬಡವರು ನಮ್ಮ ದೇಶದಲ್ಲಿದ್ದಾರೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ದಟ್ಟ ದರಿದ್ರ ದೇಶ ಇಥಿಯೋಪಿಯಾ. ಆದ್ರೆ ಇಥಿಯೋಪಿಯಾಗಿಂತಲೂ ಕಟ್ಟ ಕಡೆಯ ಬಡವರು ನಮ್ಮ ದೇಶದಲ್ಲಿದ್ದಾರೆ ಎಂಬುದನ್ನ ನಾವು ಈ ಸಂದರ್ಭದಲ್ಲಿ ತಿಳಿಬೇಕಾಗಿದೆ. 70 ವರ್ಷಗಳಲ್ಲಿ ಇವರು ನಮ್ಮ ದೇಶಕ್ಕೆ ಅಭಿವೃದ್ಧಿ ಮಾಡಿಲ್ಲ, ಬದಲಾಗಿ ದೇಶವನ್ನ ಲೂಟಿ ಮಾಡಿದ್ದಾರೆ, ದರೋಡೆಗೆದ್ದಿದ್ದಾರೆ. ಇಂತಹ ರಾಜಕೀಯ ಪಕ್ಷಗಳಿಂದಾಗಿ ನಮ್ಗೆ ಇವತ್ತು ನಮ್ಮ ಎಲ್ಲ ಹಕ್ಕುಗಳನ್ನು ಕಸಿದಿದ್ದಾರೆ. ಮಾತ್ರ ಅಲ್ಲ, ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಅತ್ಯಂತ ಅಭದ್ರ ವಾತಾವರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಪುಲ್ವಾಮಾದಲ್ಲಿ ನಮ್ಮ ಸಿಆರ್ಪಿಎಫ್ ನ ಯೋಧರನ್ನ ಆತ್ಮಾಹುತಿ ದಾಳಿಯ ಮೂಲಕ ಕೊಲ್ಲಲಾಯಿತು. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಈ ದಾಳಿ ನಡೆಯುವುದಕ್ಕಿಂತ 1 ತಿಂಗಳು ಮುಂಚೆ ಈ ದೇಶದ ಇಂಟೆಲಿಜೆನ್ಸ್, ಈ ದೇಶದ ಐಬಿ ಈ ವಿಷಯವನ್ನ ಈ ದೇಶದ ಆಡಳಿತ ನಡೆಸುವ ವ್ಯಕ್ತಿಗಳಿಗೆ ತಿಳಿಸಲಾಯಿತು, ಇಂತಹ ಒಂದು ದಾಳಿ ನಡೆಯುತ್ತದೆ ಅಂತ ಹೇಳಿ. ಅಲ್ಲಿ ಆ ಏನು ಸಿಆರ್ಪಿಎಫ್ ಯೋಧರನ್ನ ಟ್ರಾನ್ಸಿಟ್ ಮಾಡಬೇಕಾಗಿತ್ತು 6 ದಿನಗಳ ಮುಂಚೆ ಮಾಡಬೇಕಿತ್ತು. ಆದ್ರೆ 6 ದಿನಗಳಲ್ಲಿ ಆ ರಸ್ತೆಯಲ್ಲಿ ಹಿಮಚ್ಛಾದಿತವಾದ್ದರಿಂದ ಅವರನ್ನ ಟ್ರಾನ್ಸ್ಪೋರ್ಟ್ ಮಾಡಕ್ಕಾಗ್ಲಿಲ್ಲ. ಸಿಆರ್ಪಿಎಫ್ ನ ಅಧಿಕಾರಿಗಳು ತಿಳಿಸಿದ್ರು, ರಸ್ತೆಯ ಮೂಲಕ ಹೋಗುವುದು ಅಪಾಯ, ಇವರನ್ನ ಏರ್ಲಿಫ್ಟ್ ಮಾಡಬೇಕು, ಫ್ಲೈಟ್ ನಲ್ಲಿ ಕಳಿಸಬೇಕು ಅಂತ ಹೇಳಿ. ಈ 2000ಕ್ಕಿಂತ ಹೆಚ್ಚು ಜನರನ್ನ ಏರ್ ಫ್ಲೈಟ್ ನಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೇವಲ 10 ಲಕ್ಷಕ್ಕಿಂತ ಕಡಿಮೆ ಖರ್ಚಾಗ್ತಿತ್ತು. ಬಂಧುಗಳು, ನೀವು ಗಮನಿಸಬೇಕು. ಆದ್ರೆ ನಮ್ಮನ್ನಾಳುವಂತಹ ಸರ್ಕಾರಗಳ ಘೋರ ತಪ್ಪಿನಿಂದ ಇಂಟೆಲಿಜೆನ್ಸ್ ಹೇಳಿದ್ರು ಕೂಡ ಅದನ್ನು ಕೇಳದೆ, ಏರ್ ಲಿಫ್ಟ್ ಮಾಡಬೇಕು ಅಂತ ಕೇಳದೆ, ಇವರು ಮಾಡಿದಂತ ಒಂದು ತಪ್ಪು ನಿರ್ಧಾರದಿಂದ ನಮ್ಮ ಧೀಮಂತ ಯೋಧ 50 ಜನ ಯೋಧರು ಪ್ರಾಣವನ್ನ ಕಳ್ಕೊಳ್ಬೇಕಾಯಿತು ಅನ್ನೋದು ಈ